ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ದುಃಖವಾದಾಗಲೆಲ್ಲ ಅನಿಸುವುದು ನಮ್ಮ ದುಃಖಕ್ಕೆ ಕಾರಣ ಕೇಳಲಿ ಎಂದು. ಹಾಗೆಂದು ಕಾಯುತ್ತಾ ಕೂರಬೇಡಿ. ನಿಮ್ಮ ದುಃಖಕ್ಕೆ ನೀವೇ ಔಷಧಿ. ದುಃಖದ ಕಾರಣ ಹುಡುಕಿ ಹೊರಗಿನ ಅಪೇಕ್ಷೆಯನ್ನು ಬಿಟ್ಟುಬಿಡಿ. ಕೆಲವರ ಸ್ವಭಾವವನ್ನು ನಾವು ಅವರ ಜೊತೆ ಇದ್ದ ಕೆಲವೇ ದಿನದಲ್ಲಿ ತಿಳಿದು ಬಿಡುತ್ತೇವೆ. ಯಾರು ಹೇಗೆ, ಅವರ ಮನಸ್ಸು ಹೇಗೆ, ಅವರ ಚಾಲಾಕಿತನದ ಬುದ್ಧಿ ಅರಿವಿಗೆ ಬಂದು ಬಿಡುತ್ತದೆ. ಇನ್ನು ಕೆಲವರು ಹಣಕ್ಕಾಗಿ ಮಾತ್ರ ಜೀವಿಸುತ್ತಾರೆ. ಅವರ ಪ್ರಕಾರ ದುಡ್ಡು ಮಾತ್ರವೇ ಎಲ್ಲ ಆಗಿರುತ್ತದೆ. ಅಂಥವರಿಂದ ನಾವು ಏನನ್ನೂ ಬಯಸಬಾರದು. ಅವರ ದೃಷ್ಟಿಯಲ್ಲಿ ಯಾವ ಭಾವನೆಗೂ ಅರ್ಥವಿರುವುದಿಲ್ಲ. ಐಶ್ವರ್ಯವೊಂದಕ್ಕೆ ಪ್ರಾಮುಖ್ಯತೆ ನೀಡುವವರಾಗಿರುತ್ತಾರೆ. ಯಾವುದೇ ವ್ಯಕ್ತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಇದ್ದಾರೆ, ದಿನ ದಿನವೂ ಅವರು ನಿಮ್ಮ ಸಲಿಗೆ ಬಯಸುತ್ತಾರೆ ಎಂದರೆ ಅವರಿಗೆ ನಿಮ್ಮಿಂದ ಏನೋ ಆಗಬೇಕಾಗಿದೆ. ಅವರು ತಮ್ಮ ಕಾರ್ಯ ಸಾಧನೆಗಾಗಿ ಹೇಗೆ ಹೊಗಳಿಯಾದರೂ ನಿಮ್ಮ ಮನಸ್ಸನ್ನು ಗೆಲ್ಲಬಹುದು. ಹೊಗಳಿಕೆ ಮನುಷ್ಯನ ದೊಡ್ಡ ದೌರ್ಬಲ್ಯ. ಹೊಗಳಿದಾಗ ಮನಸ್ಸು ತೇಲುವುದು, ಇಲ್ಲದೇ ಇರುವುದನ್ನು ಇದೆ ಎಂದು ಕಲ್ಪಿಸಿಕೊಳ್ಳುವುದು. ಇದು ನಮ್ಮ ಕೆಲಸಕ್ಕೆ ದೊಡ್ಡ ಮುಳ್ಳಾಗುವುದು. ಸಹಾಯ ಮಾಡಿದ ವ್ಯಕ್ತಿಗಳನ್ನು ಎಂದೂ ಮರೆಯಬೇಡಿ. ಬಾಲ್ಯದಲ್ಲಿ ತಂದೆ ತಾಯಿಗಳು ಏನೇ ಮಾಡಿದ್ದರೂ ಅವರು ನಿಷ್ಕಲ್ಮಶವಾಗಿ ಮಾಡಿರುತ್ತಾರೆ. ತಮ್ಮ ಮಕ್ಕಳಿಗೆ ಕೆಡುಕಾಗಲಿ ಎಂದು ಬಯಸುವುದಿಲ್ಲ. ಅವರಿಗೆ ಸಾಧ್ಯವಾದಷ್ಟು ಗೌರವ ನೀಡಿ. ನಿಮ್ಮ ಬದುಕಿನ ಖುಷಿಗೆ ಅವರನ್ನು ಆಧಾರವಾಗಿಟ್ಟುಕೊಳ್ಳಿ. ಯಾವುದೇ ವ್ಯಕ್ತಿಯಲ್ಲಿ ಏನೂ ಕೇಳದಿದ್ದರೆ ಅವರು ಒಳ್ಳೆಯವರಾಗಿಯೇ ಇರುತ್ತಾರೆ. ಯಾವಾಗ ಆ ವ್ಯಕ್ತಿಯಲ್ಲಿ ನಮ್ಮ ಕಷ್ಟ ಹೇಳಿಕೊಂಡು ಸಹಾಯ ಕೇಳಿದರೆ ಅವರು ಹೇಗೆ ಎಂದು ನಮಗೆ ಗೊತ್ತಾಗುವುದು. ಎಷ್ಟೇ ಸಂಪತ್ತಿದ್ದರೂ ಕೆಲವರಿಗೆ ನಿದ್ರೆಯೇ ಬರದು. ಪ್ರತಿ ಕ್ಷಣದಲ್ಲೂ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯ ನೆಮ್ಮದಿ. ಕೆಲವರು ನೋವಾದಾಗ ಅತ್ತು ಬಿಡುತ್ತಾರೆ, ಏಕೆಂದರೆ ಅವರು ಹೃದಯದಿಂದ ಯೋಚಿಸುತ್ತಾರೆ. ಮನಸ್ಸು ಸೂಕ್ಷ್ಮವಾಗಿ ತನ್ನವರನ್ನು ನಂಬಿಬಿಟ್ಟಿರುತ್ತದೆ. ನಂಬಿಕೆಗೆ ಪೆಟ್ಟು ಬಿದ್ದಾಗ ಇನ್ನೇನು ಮಾಡುವರು? ತಪ್ಪು ಮಾಡುತ್ತಾ ಹೋದರೆ ಜೀವನಕ್ಕೆ ಅರ್ಥವೇ ಇರುವುದಿಲ್ಲ. ಯಾವುದೇ ತಪ್ಪು ಮಾಡಿದರೂ ಅದನ್ನು ತಿದ್ದಿಕೊಳ್ಳುವ ವ್ಯಕ್ತಿ ಮನಸ್ಸಿನಿಂದಲೂ ವಿಶಾಲ ಹೃದಯಿಯಾಗುತ್ತಾನೆ. ಕಾಳಜಿ ಪ್ರತಿಯೊಬ್ಬರಿಗೂ ಬೇಕಾಗುವುದು. ನಿಮ್ಮನ್ನು ಕಾಳಜಿ ಮಾಡುವವರಿಗೆ ನೀವು ಕಾಳಜಿ ತೋರಿಸಿ. ನಿಮ್ಮನ್ನು ದೂರ ಮಾಡುವವರ ಬಗ್ಗೆ ಕಾಳಜಿ ತೋರಿಸಿ. ಜಾಸ್ತಿ ಒಳ್ಳೆಯವರಾಗಬೇಡಿ. ಸಹಿಸಿಕೊಳ್ಳುವುದು ಹೆಣ್ಣಿಗೆ ಒಲಿದ ವರವೋ ಶಾಪವೋ ತಿಳಿಯದು. ಒಮ್ಮೊಮ್ಮೆ ಹೃದಯ ಚೂರಾಗುವವರೆಗೂ ಸಹಿಸಿಕೊಳ್ಳುವುದು. ಬಾಯಿಯವರೆಗೆ ಬಂದ ಮಾತನ್ನು ನುಂಗಿಕೊಳ್ಳುವಳು. ಕಣ್ಣು ಮಾತ್ರ ಯಾರ ಹಂಗಿಲ್ಲದೆ ತನ್ನ ವೇದನೆ ಹೊರಹಾಕುವುದು. ಇದನ್ನು ಬೇರೆಯವರು ಅಂದಾಜು ಮಾಡಲು ಸಾಧ್ಯವಿಲ್ಲ.
ಕೆಲವೊಮ್ಮೆ ಸಂಬಂಧಗಳು ಹೊಸದರಲ್ಲಿ ಎಷ್ಟು ಖುಷಿ ನೀಡುತ್ತದೆ ಎಂದರೆ ನಮ್ಮಷ್ಟು ಭಾಗ್ಯ ಬೇರೊಬ್ಬರಿಗೆ ಸಿಕ್ಕಿಲ್ಲ ಅನ್ನಿಸಿಬಿಡುತ್ತದೆ. ಆದರೆ ಒಮ್ಮೆ ಆ ನಂಬಿಕೆ ಒಡೆದರೆ ಎಂದೂ ಕೂಡಿಸಲು ಬಾರದ ರೀತಿ ಒಡೆದು ಹೋಗುವುದು. ಅವರು ನಿರ್ಲಕ್ಷ್ಯ ಮಾಡುತ್ತಾ ಹೋದ ಹಾಗೆ ನಾವು ದೂರವಾಗುತ್ತಾ ಹೋಗುವೆವು. ಹತ್ತಿರವಿದ್ದರೂ ಮನಸ್ಸುಗಳು ಮಾತನಾಡದಷ್ಟು, ಹೃದಯ ಕಲ್ಲಾಗುವಷ್ಟು ಸಂಬಂಧಗಳು ದೂರವಾಗಿ ಬಿಡುವವು. ಯಾರನ್ನಾದರೂ ಹೃದಯಕ್ಕೆ ಹಚ್ಚಿಕೊಂಡವರನ್ನು ಮರೆಯುವುದು ತುಂಬ ಕಷ್ಟ. ಒಮ್ಮೊಮ್ಮೆ ಒಂದು ಚಿಕ್ಕ ತಪ್ಪಿನಿಂದ, ಒಂದು ಚಿಕ್ಕ ಸ್ವಾರ್ಥದಿಂದ ಅಮೂಲ್ಯವಾದ ಪ್ರಾಮಾಣಿಕವಾದ ವ್ಯಕ್ತಿಯನ್ನು ಕಳೆದುಕೊಳ್ಳಬೇಕಾಗುವುದು. ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.